ವೆಲ್ಕಮ್ ಬ್ಯಾಕ್ ಟು ಫ್ರೇಮಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಹೊಸ ರೆಸಿಪಿ ತೊಗೊಬಂದಿದ್ದೀನಿ. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅವಾಗ ಹಳೆ ಕಾಲದ್ದು ಮಟನ್ ಬೆಳ್ಳುಳ್ಳಿ ಖಾರ ಅಂತ. ತುಂಬ ಡಿಫ್ರೆಂಟಾಗಿದೆ ಮತ್ತು ತುಂಬ ಟೇಸ್ಟಾಗಿ ಆಗುತ್ತೆ. ಮಾಡಿ ನೋಡಿದ್ದೀನಿ ನಾನು ಒಂದ್ಸಲ, ಅದಕ್ಕೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನಾವ್ಯಾರು ಮಾಡಿರಲಿಲ್ಲ ಇದನ್ನು, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಇವಾಗ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಮಟನ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು, ಇದು, ಮತ್ತು ಅರ್ಧ ಒಳ್ಳೆ ನಿಂಬೆಹಣ್ಣು. ಇದನ್ನು 3 ಈರುಳ್ಳಿನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಈರುಳ್ಳಿ 3 ಈರುಳ್ಳಿ ಇದಕ್ಕೆ ಅರ್ಧ ಕೆ ಜಿ ಮಟನ್ಗೆ. ಇದು ಅರ್ಧ ಕೆ ಜಿ ಮಟನ್ಗೆ ನಾನು ಸಾಮಾನು ಹಾಕಿರೋದು ನಿಮಗೆ. ಇದು ಮೇಯ್ನು 3 ಈರುಳ್ಳಿ. ಇದು ಮಟನ್ ಮಸಾಲ, ಇದು 1.5 ಸ್ಪೂನ್ ಅಷ್ಟೇ. ಇದು ಮನೆ ಮಸಾಲ ಹಾಕೋಂಗಿಲ್ಲ, ಪ್ಯಾಕೆಟ್ ಇದು ಮಟನ್ ಮಸಾಲ. ಇದು ರೆಡ್ ಚಿಲ್ಲಿ ಪೌಡ್ರ್, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು 1.5 ಸ್ಪೂನು, ಮತ್ತು ಮನೆ ಖಾರದ ಪುಡಿ 1.5 ಸ್ಪೂನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ, ಅರ್ಶಿನದ ಪೌಡ್ರು, ಸಾಲ್ಟು. ಮಾಮೂಲಿ ಮಟನ್ ಒಗ್ಗರಣೆಗೆ ಹಾಕ್ತಾ ಸಾಲ್ಟ್ ಹಾಕೊಳ್ಳೋಣ. ಈಗ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಮಾಡಿ ರೊಟ್ಟಿಗೆ ಚಪಾತಿಗೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಮತ್ತು ಇದನ್ನ ಸೈಡ್ಸು ಚೆನ್ನಾಗಿರುತ್ತೆ. ಇದು ಹಬ್ಬಗಳಲ್ಲಿ ಮಾಡಿದಾಗ, ಈಗ ಹಬ್ಬ ಎಲ್ಲ ಬರ್ತಾಯಿದೆ ಅಲ್ವಾ, ಹಬ್ಬಗಳಲ್ಲಿ ಮಾಡಿದಾಗ ಡ್ರೈಯು ಮಾಡ್ಕೊಬೋದು, ನೀವು ಸ್ವಲ್ಪ ಗೊಜ್ಜು ಮಾಡ್ಕೊಬೋದು. ಮಾಡಿದ್ರೆ ಸೈಡ್ಸಿಗೆ ಚೆನ್ನಾಗಿರುತ್ತೆ. ಈಗ ಮಾಡಿ ತೋರಿಸ್ತೀನಿ ನೋಡಿ. ನಾನು ಹೆಚ್ಕೊತಾ ಇದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ ನಾನು. ಇದೇ ನೀರೇನು ಜಾಸ್ತಿ ಹಾಕ್ಸ್ಕೊಳಲ್ವಲ್ಲ, ಅದಕ್ಕೆ ಸಣ್ಣ ಕುಕ್ಕರೇ ಇಟ್ಟಿದ್ದೀನಿ. ಇದನ್ನು ಮಟನ್ ಬೆಳ್ಳುಳ್ಳಿ ಖಾರ ಅಂತ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅವಾಗ. ಎಣ್ಣೆ ಹಾಕಿದ್ದೀನಿ ಇವಾಗ. ನಾನು ಸುಮ್ಮನೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಟೇಸ್ಟಿಗೆ ಅಷ್ಟೇ. ಇದು ಅಂದರೆ ಸ್ವಲ್ಪ ತುಪ್ಪ ಬಿದ್ದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬೇಡ ಅಂದರೆ ನೀವು ಹಾಕೋದು ಬೇಡ. ತುಪ್ಪನ ಸ್ವಲ್ಪ ರಿಚ್ ಆಗಿರಬೇಕು ಅಂದರೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕೊಳ್ಳಿ ಸ್ವಲ್ಪ. ಈಗ ಫಸ್ಟ್ ಇದು ನಾವು ಚಿಲ್ಲಿ ಪೌಡ್ರ್ ಹಾಕ್ಬೇಕು ಇದಕ್ಕೆ ಮೀನು. ಈಗ ಎಣ್ಣೆ ಕಾದಿದೆ, ಚಿಲ್ಲಿ ಪೌಡ್ರ್ ಹಾಕೋಣ. ಇದು ಸ್ವಲ್ಪ ನೋಡಿ ಎಣ್ಣೆ ಯಾವ ಥರ ಸ್ವಲ್ಪ ಬಂತು. ಅದು ಚಿಲ್ಲಿ ಪೌಡ್ರು ನಾವು ಎಣ್ಣೆಗೆ ಹಾಕಿದಾಗ, ನಾನು ಬೇರೆ ರೆಸಿಪಿ ಮಾಡಿದಾಗೆಲ್ಲ ನೋಡಿದ್ದೀನಿ, ಎಣ್ಣೆಗೆ ಹಾಕಿದ್ರೇ ಖಾರದ ಪುಡಿ ಒಂಥರ ಟೇಸ್ಟ್ ಬರುತ್ತೆ. ಅದು ಫ್ರೈಗಳಿಗೆಲ್ಲ ಎಣ್ಣೆಗೆ ಖಾರದ ಪುಡಿ ಹಾಕಿದಾಗಲೇ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಮಗೆ. ಈಗ ಮೇಥಿ ಹಾಕಿದ್ದೀನಿ ಸ್ವಲ್ಪ. ಇವಾಗ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 3 ಈರುಳ್ಳಿ ಪೇಸ್ಟ್ ಮಾಡಿದ್ದೀನಿ ನಾನು. ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ ಇದು ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಾಶ್ಮೀರಿ ರೆಡ್ ಪೌಡ್ರ್ ಬಿದ್ದಿದೆ ಅಲ್ವಾ, ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಈರುಳ್ಳಿ ರೋಸ್ಟ್ ಆಗಲಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಈಗ ನೋಡಿ ಈರುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅಲ್ವಾ, 1 ಸ್ಪೂನ್ ಅರ್ಶಿನದ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ. ನೋಡಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಇದಾದಾಗ ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಅದು ಸ್ವಲ್ಪ ಈರುಳ್ಳಿ ಬೇಯಲಿ, ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಯ್ಕೊಳ್ಳಿ ಪೇಸ್ಟ್. ಅದು ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ, ಒಂದು 3-4 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಹಾಕಿ ಅದ್ರ ಜೊತೆಗೆ. ಈಗ ನಾವು ಒಂದೇ ಥರ ಸಾಂಬಾರುಗಳು ಮಾಡಿ ತಿನ್ನೋದಕ್ಕಿಂತ ಈ ಸ್ವಲ್ಪ ರೊಟ್ಟಿಗೆ ಚಪಾತಿಗೆ ಮಾಡಿದಾಗ ಡಿಫ್ರೆಂಟಾಗಿರುತ್ತೆ. ಮತ್ತು ತಿಂದ ಮನೆ ಜನಕ್ಕೆಲ್ಲ ಖುಷಿ ಆಗುತ್ತೆ. ಸ್ವಲ್ಪ ನಮಗೂ ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ. ಮಾಡಿ ಮನೇಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಇವಾಗ. ಅದಕ್ಕೆ ಇವಾಗ ಸಾಲ್ಟಿನ ಜೊತೆ ಇದು ಮಟನ್ ಮಸಾಲ 1.5 ಸ್ಪೂನ್ ಇದೆ. ಇದೇ ಮೇಯ್ನು ಟೇಸ್ಟ್ ಇದಕ್ಕೆ. ಇದನ್ನು ಹಾಕೋಣ ಇವಾಗ. ಈಗ ನೋಡಿ ಸ್ವಲ್ಪ ಎಲ್ಲ ರೋಸ್ಟ್ ಮಾಡ್ಕೊತೀನಿ. ಇವಾಗ ಮಟನ್ ಹಾಕೋಣ ಇದಕ್ಕೆ. ಡಿಫ್ರೆಂಟಾಗಿದೆ ಇದು, ಅಂದರೆ ಮಾಡೋದು ಗೊತ್ತಾಗಲ್ಲ.
ಇದು ನೋಡಿಕೊಂಡಾಗ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಕಾಮೆಂಟ್ಸ್ ಹಾಕಿ ನನಗೆ, ನನಗೂ ಖುಷಿ ಆಗುತ್ತೆ ನೀವು ಮಾಡ್ಕೊಂಡು ತಿಂದರೆ. ಈಗ ಇದು ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಅದೇ ಇದು ಖಾರದಲ್ಲೆಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ಒಂದೆರಡು ನಿಮಿಷ ಈ ಥರ ರೋಸ್ಟ್ ಆಗಬೇಕು. ಸ್ವಲ್ಪ ಏನೇ ಚಿಕನ್ ಮಟನ್ ಮಾಡಿದಾಗ ನಾವು ಅದು ಖಾರದ ಜೊತೆ ಸ್ವಲ್ಪ ಬೆರ್ತಾಗೋದು ಅದು ಒಚ್ಚು ಸ್ಮೆಲ್ ಇರಲ್ಲ, ಭಾಳ ರುಚಿ ಚೆನ್ನಾಗಿ ಬರುತ್ತೆ. ಮಟನ್ 5 ನಿಮಿಷ ಆಗಿದೆ. ನಾನು ಈಗ ಸ್ವಲ್ಪ ನೋಡಿ ಇದೆಲ್ಲ ಸ್ವಲ್ಪ ಅದ್ರ ಜೊತೆ ಅಂದರೆ ಅಷ್ಟೊಂದು ನೀರು ಬಿಡಲ್ಲ ಇದು, ಯಾಕೆಂದರೆ ಎಲ್ಲ ಮಸಾಲ ಬಿದ್ದಿದ್ದೆಲ್ಲ. ಬರೀ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಮಾತ್ರ ಮಟನ್ ಚಿಕನ್ ನೀರು ಬಿಟ್ಕೊಳ್ಳೋದು. ಈ ಥರ ಎಲ್ಲ ಮಸಾಲೆ ಹಾಕಿದಾಗ ಅದ್ರ ಜೊತೆ ಸ್ವಲ್ಪ ಅದು ಬೇಯ್ಕೊಳ್ಳುತ್ತೆ. ಸ್ವಲ್ಪ ಹಂಗೇ ಮುಚ್ಚಳೇನು ಹಾಕೋದು ಬೇಡ, ಹಿಂಗೆ 2 ನಿಮಿಷ ಬೇಯ್ಸೋಣ. ಈಗ ಸ್ವಲ್ಪ ನೀರು ಹಾಕ್ತೀನಿ ನಾನು. ಈಗ ನೀರು ಹಾಕಿದ್ದೀನಿ ಸ್ವಲ್ಪ. ಅದು 5 ನಿಮಿಷ ಬೇಯಬೇಕದು ಸ್ವಲ್ಪ ಹಂಗೇ ಖಾರದ ಜೊತೆ ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಈಗ ನೀರು ಹಾಕಿದ್ದೀನಿ ಇವಾಗ ನೋಡಿ. ಇವಾಗ ಇದು ನೀರು ಹಾಕಿದ್ನಲ್ವ, ಇವಾಗ ಸ್ವಲ್ಪ ಮುಚ್ಚೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಮಾಡಿಸೋಣ. ಇದನ್ನು 3 ವಿಷಲ್ಗೆ ಕರೆಕ್ಟಾಗಿ ಬೆಂದಿರುತ್ತೆ. 3 ವಿಷಲ್ ಮಾಡಿಸೋಣ. ಇದು ಈಗ 3 ವಿಷಲ್ ಆಗಿದೆ. ಇದು ನಾನು ತೆಗಿತಾ ಇದ್ದೀನಿ. ವಿಷಲ್ ಹೋಗಿದೆ ನೋಡಿ. ಈಗ ಸ್ಟವ್ ಹಚ್ಚುತ್ತೀನಿ. ಇವಾಗ ಸ್ವಲ್ಪ ಕುದೀಲಿ. ಸ್ವಲ್ಪ ಇದು ಸೆಟ್ ಆಗಬೇಕು. ಇದಕ್ಕೆ ಚೆನ್ನಾಗಿ ಬಂದಿದೆ ರೆಸಿಪಿ. ಮಾಡಿ, ತುಂಬ ಸುಲಭ ಇದೆ ಮತ್ತು ಜಾಸ್ತಿ ಐಟಮ್ ಇಲ್ಲ, ಕಾಯಿ ಹಾಕಂಗಿಲ್ಲ, ಡಿಫ್ರೆಂಟಾಗಿದೆ. ಸಾಮಾನು ನೋಡ್ಕೋಬೇಕಷ್ಟೇ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಕುದಿಲಿ ಸ್ವಲ್ಪ. ಕೆಳಗೆ ಇಳಿಸಿ ನಿಂಬೆಹಣ್ಣು ಹಿಂಡ್ಬೇಕು. ಆಮೇಲೆ ನಿಂಬೆಹಣ್ಣು ಹಿಂಡ್ತೀನಿ. ಇವಾಗ ಸ್ವಲ್ಪ ಕುದ್ದು ನೋಡಿ ಸೆಟ್ ಆಯ್ತು. ಇವಾಗ ಇದು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಇದಕ್ಕೆ ಇವಾಗ ನಿಂಬೆಹಣ್ಣು ಹಾಕೊಳ್ಳೋಣ. ನಾನು ಬೀಜೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕೊಳ್ಳೋಣ. 1 ಹೋಳು ಸಾಕು ನಿಂಬೆಹಣ್ಣು, ಅರ್ಧ kgಗೆ. ನಿಂಬೆಹಣ್ಣು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಇವಾಗ ಸರ್ವ್ ಮಾಡ್ತೀನಿ ನೋಡಿ. ಈಗ ನೋಡಿ ಮಟನ್ ಬೆಳ್ಳುಳ್ಳಿ ಖಾರ ರೆಡಿ ಇದೆ ನೋಡಿ. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನು ಇದಕ್ಕೆ ಅಕ್ಕಿ ರೊಟ್ಟಿ ಹಾಕಿದ್ದೀನಿ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ. ಇದು ರೊಟ್ಟಿ ನಾನು ಇನ್ನೊಂದು ದಿವಸ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ಕೋಬೇಕು ಅಂತ. ನಾವು ಮನೇಲಿ ರೈಸ್ ಇದ್ದರೆ ಅದನ್ನು ಅಕ್ಕಿ ಜೊತೆ ಬೇಯಿಸ್ಬಿಟ್ಟು ಮಾಡ್ತೀವಿ, ಅದನ್ನು ತೋರಿಸ್ತೀನಿ ನಾನು ಒಂದಿನ ನಿಮಗೆ. ಇವಾಗ ನೋಡಿ ರೊಟ್ಟಿ ಮಟನ್ ಖಾರ ರೆಡಿ ಇದೆ. ಈಗ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಹಂಗೆ ಮಾಡಿ, ಭಾಳ ಚೆನ್ನಾಗಿ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಮರಿದಂಗೆ. ಥ್ಯಾಂಕ್ ಯು.